ನಾವೀಗ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಹೋಗ್ತಾ ಇದ್ದೀವಿ. ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಸುಮಾರು 643 ಚದುರ ಕಿಲೋಮೀಟರ್ನ ಕಾಡು ವಿಸ್ತರಣ. ಮೈಸೂರು ಹಾಗೂ ಕೊಡಗು ಜಿಲ್ಲೆಗೆ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಸೇರ್ಪಡೆಯಾಗುತ್ತದೆ. ಬೇಗು ಹಾಗೂ ಶ್ರೀಗಂಧದ ಮರ ಈ ಕಾಡಿನಲ್ಲಿ ಹೆಚ್ಚಾಗಿ ಕಾಣಬಹುದು. ಹಾಗೂ ವನ್ಯಜೀವಿಗಳೆಂದರೆ ಹುಲಿ, ಚಿರತೆ, ಕಾಡೆಮ್ಮೆ, ಆನೆ ಹಾಗೂ ಮುಂತಾದ ಪ್ರಾಣಿಗಳನ್ನು ನಾವು ಇಲ್ಲಿ ನೋಡಬಹುದಾಗಿರುತ್ತದೆ. ನೋಡುವ ನಮ್ಮ ಅಡ್ವೆಂಚರ್ ಇಲ್ಲಿಂದ ಶುರು ಆಗ್ತಾ ಇದೆ. ಯಾವ ರೀತಿಯ ಅಡ್ವೆಂಚರ್ ಕಾದಿದೆ ಅಂತ ಹೋಗಿ ನೋಡುವ ಬನ್ನಿ. ನಿಮ್ಮ ಹೆಸರು? ನನ್ನ ಹೆಸರು ಮಧು ಅಂತ ಸರ್. ಏನು ಕೆಲಸ ಮಾಡ್ತಾ ಇದ್ದೀರಿ? ನಾನು ವಾಚರ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ವಾಚರ್ ಕೆಲಸ. ಹುಣಸೆಕಟ್ಟೆ ಆ್ಯಂಟಿ ಕೋಚಿಂಗ್ ಕ್ಯಾಂಪ್. ಹುಣಸೆಕಟ್ಟೆ ಆ್ಯಂಟಿ ಕೋಚಿಂಗ್ ಕ್ಯಾಂಪ್. ಆಂಟಿ ಕೋಚಿಂಗ್ ಕ್ಯಾಂಪ್. ಅಲ್ಲೇ 15 ದಿನವರೆಗೆ ಅಲ್ಲೇ ಡ್ಯೂಟಿ ಮಾಡ್ಕೊಂಡು ಅಲ್ಲೇ ಇರಬೇಕು ಸರ್. ಹಾಂ ಹಾಂ. ಅಲ್ಲೇ ಇಟ್ಕೊಂಡು ಫೀಲ್ಡ್ ಒಳಗಡೆ ಕಾಡು ಒಳಗಡೆ ಫೀಲ್ಡ್ ಹೋಗೋತ್ತಿಗೆ ಈ ಥರ ಆಗ್ತದೆ. ಕಂಪ್ನಿ ಫೀಲ್ಡ್ ಹೋಗೋತ್ತಿಗೆ ಈ ಥರ ಆಗ್ತದೆ. ಹಾಂ. ಆಮೇಲೆ ನನ್ನ ಜೊತೆಲಿ 3 ಜನ ಇದ್ದರು. ಹಾಂ. ನನಗೆ ಕರಡಿ ಹೊಡೆದ ತಕ್ಷಣವೇ ಅವರ ಇದರಕ್ಕೆ ಓಡೋದು. ಹಾಂ. ಅವರು ತಕ್ಷಣ ಫೈರ್ ಮಾಡಿಲ್ಲ. ಹಾಂ. ತಕ್ಷಣ ಬೇರೆ ಕಡೆ ಫೈರ್ ಮಾಡಿಬಿಟ್ಟಿದ್ರೆ ಮುಖ ಚೆನ್ನಾಗಿ ಹಾಂ. ಅವ್ರು ತಕ್ಷಣ ಫೈರ್ ಮಾಡಿಲ್ಲ. ಅವ್ರಿಗೂ ಭಯ ಮಾಡಿಬಿಟ್ಟು ಅವರು ಹಾಂ ಹಾಂ. ಲಾಸ್ಟಿಗೆ ಒಂದು ನಿಮಿಷ ಕಳೆದಂಗೆ ಸುಮ್ಮನೆ ಫೈರ್ ಮಾಡಿದ್ರು. ಹಾಂ. ಓಡ್ಬಿಟ್ಟು ಅಷ್ಟು ಬಿಡಕ್ಕೆ ಓಡಿ ಸುಮ್ಮನೆ ಫೈರ್ ಮಾಡಿದ್ರು. ಸೌಂಡಿಗೆ ಬಿಟ್ಟು ಬಿಟ್ಟು ಹೋದ್ಮೇಲೆ ಆದ್ಮೇಲೆ ನಾನೇ ಹಿಂಗೆ ಬಾತ್ ಇಟ್ಕೊಂಡು ಹೋಗುದು ಬನ್ನಿ ಸತ್ತಿನ ನಾನು ಜೀವಾಗಿದ್ದು ರೋಡು ಕರ್ಕೊಂಡು ಹೋಗ್ಬೇಕು ಅಂತ. ಆವಾಗ ಅವರು ಕೂಗಿದ್ರು. ಕೂಗಿದ್ಮೇಲೆ ಜಿಪ್ಪಿಗೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಹುಣಸೆಕಟ್ಟೆ ಕ್ಯಾಂಪಿಗೆ ಅಲ್ಲಿಂದ ಡಿಸೈಲ್ ಆಗ್ತದೆ. ಎಷ್ಟು ದಿನ ಆಸ್ಪತ್ರೆ? 1.5 ತಿಂಗಳು. 1.5 ತಿಂಗಳು. ಏನು ಆಪ್ರೇಷನ್ ಆದರೂ ಮಾಡೋದು? ಹಾಂ ಸರ್. ಹಾಂ. ಆಪ್ರೇಷನ್ ಇದು ಕಣ್ಣದು ಇದು ಇಲ್ಲ. ಹಾಂ. ಪ್ಲಾಸ್ಟಿಕ್ ಸರ್ಜರಿ. ಹಾಂ. ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಮಾಡಿದ್ರಲ್ಲ? ಏನು ಕೆಲಸ ಮಾಡ್ಕೊಂಡಿದ್ವಿ? ನಾವು ಅಲ್ಲೇ ಫೀಲ್ಡಲ್ಲಿ ಹೆಸರು 15 ದಿನವರೆಗೆ ಒಂದೊಂದು ಶಿಫ್ಟಿಂಗ್ ಆಗ್ತಿದ್ವಿ. ಹಾಂ. ಬ್ಯಾಚ್ ಹಾಂ. ಅಲ್ಲಿ ಕ್ಯಾಂಪಲ್ಲಿ ಅಲ್ಲೇ ಇರ್ತೀವಿ ನಾವು.